ಜೂನ್ ಮಾಸಾಂತ್ಯದ ಒಳಗೆ ಸಂಪುಟ ವಿಸ್ತರಣೆ ಫಿಕ್ಸ್. ಡಿಕೆಶಿ ಸಂಪುಟಕ್ಕೆ ಸೇರ್ತಾರಾ ಮಾಜಿ ಸಚಿವ ಕೆಎನ್ ರಾಜಣ್ಣ. ಜೂನ್ ಮಾಸಾಂತ್ಯದ ಒಳಗೆ ಸಂಪುಟ ವಿಸ್ತರಣೆ ಫಿಕ್ಸ್. ಡಿಕೆಶಿ ಸಂಪುಟಕ್ಕೆ ಸೇರ್ತಾರಾ ಮಾಜಿ ಸಚಿವ ಕೆಎನ್ ರಾಜಣ್ಣ. ಸಿದ್ದರಾಮಯ್ಯ ಸಂಪುಟದಲ್ಲಿ ರಾಜೀನಾಮೆ ನೀಡಿದ್ದ ರಾಜಣ್ಣ ಓಟು ಚೋರಿ ವಿಚಾರದ ಬಗ್ಗೆ ಹೇಳಿಕೆ ನೀಡಿ ರಾಜೀನಾಮೆ. ಇದೀಗ ರಾಜಣ್ಣಗೆ ಸಚಿವ ಸ್ಥಾನ ಕೊಡಿಸಲು ಸಿದ್ದರಾಮಯ್ಯ ಅವರ ಪ್ರಯತ್ನ. ಆ ಒಂದು ಪ್ರಯತ್ನ ಫಲಿಸುತ್ತಾ? ಡಿಸಿಎಂ ಪರಮೇಶ್ವರ್ ಮೂಲಕ ನಿನ್ನೆ ಅಸ್ತ್ರ ಪ್ರಯೋಗಿಸಿರುವ ಸಿದ್ದು, ಹೀಗಾಗಿ ರಾಜಣ್ಣ ಪುತ್ರ ರಾಜೇಂದ್ರನನ್ನ ದೆಹಲಿಗೆ ಕರೆದೊಯ್ದಿರುವ ಪರಂ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಭೇಟಿ ಮಾಡಿದ್ದ ಪರಂ. ತುಮಕೂರಿನಿಂದ ಕೆಎನ್ ರಾಜಣ್ಣಗೆ ಅವಕಾಶ ನೀಡುವಂತೆ ಒತ್ತಡ. ರಾಜಣ್ಣಗೆ ನೀಡಿ, ಇಲ್ಲವೇ ರಾಜೇಂದ್ರಗೆ ಅವಕಾಶ ಕೊಡಿ ಅಂತ ಮನವಿ. ಜೂನ್ ಮಾಸಾಂತ್ಯದ ಒಳಗೆ ಸಂಪುಟ ವಿಸ್ತರಣೆ ಫಿಕ್ಸ್. ಡಿಕೆಶಿ ಸಂಪುಟಕ್ಕೆ ಸೇರ್ತಾರಾ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು. ಇನ್ನು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ರಾಜಣ್ಣ ಅವರು ರಾಜೀನಾಮೆಯನ್ನು ನೀಡಿದ್ರು. ಈ ಒಂದು ಓಟು ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಆ ಒಂದು ಸ್ಟೇಟ್ಮೆಂಟ್ಗಳಿಗೆ ಹೈಕಮಾಂಡ್ ಕೂಡ ಗರಂ ಆಗಿತ್ತು. ಅದರ ಬೆನ್ನಲ್ಲೇ ಕೆಎನ್ ರಾಜಣ್ಣ ಅವರು ರಾಜೀನಾಮೆಯನ್ನು ಕೂಡ ನೀಡಿದ್ರು. ಈಗ ಮತ್ತೆ ಸಚಿವ ಸಂಪುಟ ಸೇರಲು ನಾನಾ ರೀತಿಯ ಕಸರತ್ತನ್ನು ಕೂಡ ಮಾಡಿದ್ರು. ಇನ್ನು ಸಿಎಂ ಆಗಿದ್ದಂಥ ಡಿಕೆ ಶಿವಕುಮಾರ್ ಅವರ ಬಳಿಯೂ ಕೂಡ ಸಾಕಷ್ಟು ಬಾರಿ ಹೋಗಿ ಮಾತನಾಡಿದ್ರು. ಅದರ ಜೊತೆಗೆ ಹಿಂದೆ ಸಿಎಂ ಆಗಿದ್ದಂಥ ಸಿದ್ದರಾಮಯ್ಯ ಅವರ ಬಳಿ ಕೂಡ ನನಗೆ ಸಚಿವ ಸಂಪುಟ ವಿಸ್ತರಣೆ ಆದ್ರೆ ನನಗೂ ಕೂಡ ಅವಕಾಶ ಬೇಕು ಅಂತ ಹೋಗಿ ಮನವಿ ಕೂಡ ಮಾಡಿಕೊಂಡಿದ್ರು. ಹಾಗಾಗಿ ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಕೆಎನ್ ರಾಜಣ್ಣ ಅವರು ಸೇರ್ಪಡೆ ಆಗ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕ್ಯೂರಿಯಾಸಿಟಿ. ಇನ್ನು ಡಿಸಿಎಂ ಪರಮೇಶ್ವರ್ ಅವರ ಮೂಲಕ ಕೂಡ ನಿನ್ನೆ ಅಸ್ತ್ರವನ್ನ ಸಿದ್ದರಾಮಯ್ಯ ಅವರು ಪ್ರಯೋಗ ಮಾಡಿದ್ರು. ಸಚಿವ ಸ್ಥಾನ ಬೇಡ ಅಂತಿರುವ ಕೆಎನ್ ರಾಜಣ್ಣ, ಆದ್ರೂ ರಾಜಣ್ಣಗೆ ಮಂತ್ರಿಗಿರಿ ಕೊಡಿಸಲು ಶತ ಪ್ರಯತ್ನ. ಸಿದ್ದು ಸೂಚನೆ ಮೇರೆಗೆ ವರಿಷ್ಠರ ಮುಂದೆ ಡಿಮ್ಯಾಂಡ್. ಜೂನ್ 21ರ ನಂತರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ. ರಾಹುಲ್, ಖರ್ಗೆ, ವೇಣುಗೋಪಾಲ್ ಬಳಿ ರಾಜಣ್ಣ ಪರ ಬ್ಯಾಟಿಂಗ್. ಇನ್ನು ಸಚಿವ ಸ್ಥಾನ ಬೇಡ ಅಂತ ಕೆಎನ್ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ರಾಜಣ್ಣಗೆ ಮಂತ್ರಿಗಿರಿ ಕೊಡಿಸಲು ಈಗ ಶತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಸಿದ್ದು ಸೂಚನೆಯ ಮೇರೆಗೆ ವರಿಷ್ಠರ ಮುಂದೆ ಡಿಮ್ಯಾಂಡ್. ಜೂನ್ 21ರ ನಂತರ ಸಿದ್ದರಾಮಯ್ಯ ದೆಹಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ, ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ, ವೇಣುಗೋಪಾಲ್ ಅವರ ಜೊತೆಯೂ ಕೂಡ ರಾಜಣ್ಣ ಪರವಾಗಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಯಾಕೆಂತಂದ್ರೆ ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಪರಮಾಪ್ತರು. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೆಳವಣಿಗೆಗಳಾದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ನಿಲ್ತಾ ಇದ್ರು. ಅದರ ಜೊತೆಗೆ ಇನ್ನು ಈ ಹಿಂದೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಈ ಒಂದು ಅಧಿಕಾರ ಹಂಚಿಕೆ ವಿಚಾರ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರ ಅಂತ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಹಾಗಾಗಿ ತನ್ನ ಅತ್ಯಾಪ್ತನಿಗೆ ಈ ಒಂದು ಸಚಿವ ಸ್ಥಾನವನ್ನ ಕೊಡಿಸ್ಲಿಕ್ಕೆ ಸಿದ್ದರಾಮಯ್ಯ ಅವರು ಕೂಡ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದು ಸೂಚನೆಯ ಮೇರೆಗೆ ವರಿಷ್ಠರ ಮುಂದೆ ಡಿಮ್ಯಾಂಡ್ ಕೂಡ ಇರಿಸಲಿದ್ದಾರೆ. ಜೂನ್ 21ರ ನಂತರ ಸಿದ್ದರಾಮಯ್ಯ ಅವರು ದೆಹಲಿ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ಇನ್ನು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ. ಮತ್ತೊಂದು ಅವಕಾಶವನ್ನು ಕೊಡಿ ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸಂಪುಟದಲ್ಲಿ ಅವರಿಗೂ ಕೂಡ ಒಂದು ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಕೂಡ ಮನವಿಯನ್ನ ಮಾಡಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಈಗ ಆಲ್ರೆಡಿ ಡಿಸಿಎಂ ಪರಮೇಶ್ವರ್ ಅವರು ದೆಹಲಿಯಲ್ಲಿ ಬಿಡ್ಬಿಟ್ಟಿದ್ದಾರೆ. ಅವರ ಜೊತೆಗೆ ಈಗ ರಾಜಣ್ಣ ಅವರ ಪುತ್ರನನ್ನು ಕೂಡ ಕರೆದುಕೊಂಡು ಹೋಗಲಾಗಿದೆ. ಅಂದ್ರೆ ರಾಜೇಂದ್ರ ಅವ್ರಿಗೂ ಕೂಡ ಸದ್ಯಕ್ಕೆ ಅವರ ಜೊತೆಯೇ ಕರೆದೊಯ್ದಿರೋದ್ರಿಂದ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಕೂಡ ಪರಮೇಶ್ವರ್ ಅವರು ಅಂದ್ರೆ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿರುವ ಸಾಧ್ಯತೆಗಳಿದ್ದಾವೆ. ತುಮಕೂರಿನಿಂದ ಕೆಎನ್ ರಾಜಣ್ಣ ಅವರಿಗೆ ಅವಕಾಶ ನೀಡುವಂತೆ ಒತ್ತಡ ಹೇರುವ ಸಾಧ್ಯತೆ ಕೂಡ ಇದೆ. ಇನ್ನು ರಾಜಣ್ಣಗೆ ನೀಡಿ, ಇಲ್ಲ ಅಂದ್ರೆ ರಾಜೇಂದ್ರಗೆ ಅವಕಾಶವನ್ನ ಕೊಡಿ ಅಂತ ಕೂಡ ಮನವಿಯನ್ನ ಮಾಡಿಕೊಳ್ಳಬಹುದು.